ಎಬ್ರಿ ಪತ್ರಿಕೆ 10ನೇ ಅಧ್ಯಾಯ 23ನೇ ವಚನ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ಅಂದ್ರೆ ಏನು? ನಮಗೆ ಒಂದು ನಿರೀಕ್ಷಣೆ ಐತೆ, ಎಲ್ಲರಿಗೂ ಒಂದು ನಿರೀಕ್ಷಣೆ ಐತೆ. ಏನ್ ನಮ್ಮ ನಿರೀಕ್ಷಣೆ? ಯೇಸು ಸ್ವಾಮಿ ಬರುವಾಗ ನಾವೆಲ್ಲರೂ ಸಿದ್ಧರಾಗಬಹುದು, ದೇವರ ಆಗದಲ್ಲಿ ಎತ್ತಲ್ಪಡಬಹುದು, ತನ್ನ ನಿತ್ಯ ರಾಜ್ಯದಲ್ಲಿ ನಾವು ಜೀವಿಸ್ಬೋದು. ಅದು ಪ್ರತಿಯೊಬ್ಬ ಕ್ರೈಸ್ತವ ನಿರೀಕ್ಷಣೆ. ಅದು ಎಲ್ಲರೂ ಕಾಯ್ತಿರೋದು ಕ್ರೈಸ್ತವನು ಅದಕ್ಕಾಗಿ, ಅದೇ ನಿರೀಕ್ಷಣೆಗಾಗಿ ಕಾಯ್ತಾರೆ. ಹೌದಾ ಇಲ್ಲ? ಈ ನಿರೀಕ್ಷಣೆನೇ ಇಟ್ಕೊಂಡು ನಾವು ಜೀವಿಸುವಂತವರಾಗಿರ್ಬೋದು. ನಮ್ಮ ಪ್ರಾರ್ಥನೆ ಕೂಡ ಇದ್ರ ಮೇಲೆ ಆಧಾರವಾಗಿ ನಮ್ಮ ಪ್ರಾರ್ಥನೆ ಇರಬಹುದು. ಈ ನಿರೀಕ್ಷಣೆ ನಾವು ಏನ್ ಇಟ್ಕೊಂಡಿರ್ತೀವಲ್ಲ, ಈ ನಿರೀಕ್ಷೆಯಿಂದ ನಮ್ಮನ್ನ ಅಪವಾದಿ ಹೆಂಗ್ ತಪ್ಪಿಸ್ತಾನ ಅಂದ್ರೆ, ಇಲ್ಲಿ ಜೀವಿಸ್ತಿದೀವಿ, ಇಲ್ಲಿ ಜೀವಿಸಕ್ಕೆ ನಮಗೆ ಊಟ ಬೇಕು, ಬಟ್ಟೆ ಬೇಕು, ಮನೆ ಬೇಕು, ಇವೆಲ್ಲ ಬೇಕು. ಇವೆಲ್ಲ ತಪ್ಪೇನಲ್ಲ, ದುಡಿಯೋದ್ ತಪ್ಪಲ್ಲ, ಚೆನ್ನಾಗಿ ಓದೋದ್ ತಪ್ಪಲ್ಲ, ಒಂದು ಜಾಬ್ ಸಂಪಾದಿಸ್ಕೊಳ್ಳೋದು ತಪ್ಪಲ್ಲ. ನೀನ್ ಸಂಪಾದಿಸ್ಕ, ನಿನ್ ದುರ್ಗ, ನೀನ್ ಇರು, ಇದ್ರ ಮೇಲೆ ಅವನು ಫೋಕಸ್ ಮಾಡ್ತಿರ್ತಾನ. ಆದ್ರೆ ದೇವ್ರ ಏನ್ ಮಾಡ್ತಾನೆ ಹೇಳು? ಆ ಒಂದು ಶೋಧಿಸ್ತಿರುವಾಗ ದೇವರು ಅದು ಸತ್ಯವಾಗಿದ್ರು ಅದ್ರಲ್ಲಿ ಪಾಪ ಇಲ್ಲ ಅಂದ್ರು ಕೂಡ ದೇವ್ರ ಏನ್ ಮಾಡ್ತಾನೆ ಗೊತ್ತಾ? ಇದಕ್ಕಿಂತ ಶ್ರೇಷ್ಠವಾದ ಒಂದು ಐತೆ. ಏನ್ ಹೇಳು? ದೇವ್ರ ವಾಕ್ಯ. ಆಮೇಲೆ ಇದು ಸತ್ಯನೇ, ಸರ್ವಸತ್ಯ ಕೂಡ ಒಂದೈತೆ. ಅದೇನಂದ್ರೆ ದೇವರ ವಾಕ್ಯ. ಎಬ್ರಿ ಪತ್ರಿಕೆ ಏನಂತ ಹೇಳ್ತಾರ? ನಮಗೊಂದು ನಿರೀಕ್ಷಣೆ ಐತೆ, ಆ ನಿರೀಕ್ಷಣೆ ನಾವು ತಪ್ಪು ಹೋಗ್ಬಾರ್ದು. ಏನ್ ನಿರೀಕ್ಷಣೆ ಐತೆ? ದೇವ್ರ ನಾಗಡೆಗೆ ನಾವು ಸಿದ್ಧರಾಗಬೇಕು, ದೇವ್ರ ರಾಜ್ಯಕ್ಕೆ ಸಿದ್ಧರಾಗಬೇಕು. ಅದನ್ನ ನಾವು ಇಂಪಾರ್ಟೆಂಟ್, ಅದನ್ನ ಗುರಿ ಇಟ್ಕೊಂಡೆ ನಾವು ಜೀವಿಸುವಂತವರಾಗಿರ್ಬೇಕು. ಆದ್ರೆ ಮಾನವನ್ ಏನ್ ತಪ್ಪು ಮಾಡ್ತಾನೆ ಗೊತ್ತಾ? ಆ ನಿರೀಕ್ಷೆನ ಬಿಟ್ಟು ಸಂಪಾದಿಸ್ಬೇಕು, ದುಡಿಬೇಕು, ಒಂದ್ ಒಳ್ಳೆ ಜಾಬ್ ತಗೋಬೇಕು, ಒಂದ್ ಒಳ್ಳೆ ಹೆಸರು ತಗೋಬೇಕು. ಇದು ತಪ್ಪಲ್ಲ. ಇದು ಪಾಪನ? ಪಾಪ ಅಲ್ಲ. ಇದ್ರಲ್ಲಿ ಏನು ಮೋಸ ಐತಾ? ಮೋಸ ಇಲ್ಲ. ಕಷ್ಟಪಟ್ಟು ಓದ್ತಾ ಇದೀವಿ, ಕಷ್ಟಪಟ್ಟು ಜಾಬ್ ತರ್ತಾ ಇದೀವಿ, ಕಷ್ಟಪಟ್ಟು ದುಡಿತಾ ಇದೀವಿ, ಕಷ್ಟಪಟ್ಟು ನಾವು ನಮ್ಮ ಮನೆ ನಾವು ಕಟ್ಕೊಂತ ಇದೀವಿ. ಇದ್ರಾಗ ಏನ್ ತಪ್ಪೈತೆ? ಇದ್ರಾಗ ಏನ್ ಪಾಪ ಐತೆ? ಇದ್ರಾಗ ಏನ್ ಪಾಪ ಇಲ್ಲ, ತಪ್ಪಿಲ್ಲ. ಈ ಪಾಪ ಇಲ್ಲ ತಪ್ಪಿಲ್ಲದಾಗ ಅವನು ಶೋಧಿಸ್ತಾನ. ಎದಕ್ಕೆ ಹೇಳು? ಇದ್ರಾಗೆ ನೀನು ಬ್ಯುಸಿ ಆಗಿ, ಇದ್ರಾಗೆ ನೀನು ಹೋರಾಡಿ, ಇದ್ರಾಗೆ ನೀನು ಕಷ್ಟಪಟ್ಟು ನೀನ್ ಜೀವಿತನ ಇದ್ರಾಗೆ ವ್ಯರ್ಥ ಮಾಡ್ಕಂತ ಹೋದ್ರೆ ನೀನು ಆ ನಿರೀಕ್ಷಣೆ ಮಾಡ್ತೀಯ. ನಿನ್ ಕರೆದಿರೋದು ದೇವ್ರು ಎದಕ್ ಕರ್ದಾನ? ಅವನೇನಂತ ಹೇಳ್ತಾನ? ನನ್ನ ಕರೆದಾನ ದೇವ್ರು, ಆ ಗುರಿಯೊದ್ದಕ್ಕೆ ನಾನು ನಡೀತಾ ಇದ್ದೀನಿ, ಅದನ್ನ ಹಿಡ್ಕೊಳಕ್ಕಾಗ ನಡೀತಾ ಇನ್ನು. ಅದ್ರ ಅಪವಾದ ಏನ್ ಮಾಡ್ದ ಗೊತ್ತಾ? ಆ ಒಂದು ದೇವ್ರ ನಿರೀಕ್ಷಣೆ ಏನಾಯ್ತಲ್ಲ, ಆ ನಿರೀಕ್ಷೆನ ನಾವು ಬಿಟ್ಟು, ಆ ನಿರೀಕ್ಷೆನ ನಾವು ಮರೆತು, ನಾವು ಇಲ್ಲಿ ಏನೋ ಶಾಶ್ವತ ಐತೆ ಅನ್ನೋಂಗ ಇದಕ್ಕಾಗಿ ನಾವು ಹೋರಾಡುವಂತೆ ಅವನು ನಮ್ಮನ್ನ ಪ್ರೇರೇಪಿಸ್ತಾನೆ. ಅದೇನಾಗ್ತದೆ ಹೇಳು? ಅಪವಾದ ದಾಡಿ ಆಗ್ತದೆ. ಆದ್ರೆ ನಾವು ಮೋಸ ಹೋಗ್ತೀವಿ. ಪ್ರತಿಯೊಬ್ಬ ಮಾನವನು ಮೋಸ ಹೋಗ್ತಿರೋದು ಇಲ್ಲೇ ದಾರಿ ಮಾಡ್ದ. ಮಕ್ಕಳು ಓದಿಸ್ಬೇಕಂತೇಳಿ ಎಷ್ಟು ಕಷ್ಟಪಡ್ತಾರೆ ತಂದೆ ತಾಯಿ. ನಾ ರಕವಾಗಿ ಕಷ್ಟಪಟ್ಟು ಓದಿಸೋ ತಪ್ಪ? ಮಕ್ಕಳ ಸಲ ಕಷ್ಟಪಡೋದು ತಪ್ಪ? ಮಕ್ಕಳು ಒಳ್ಳೆ ಎಜುಕೇಶನ್ ಕೊಡ್ಬೇಕನ್ನ ತಪ್ಪ? ಅದೇನು ಪಾಪನ? ಅಲ್ಲ. ಮಕ್ಕಳು ಓದಬೇಕು, ಮಕ್ಕಳು ಒಳ್ಳೆ ಒಂದು ಸ್ಥಾನದಾಗ ಬರಬೇಕು, ತಪ್ಪಲ್ಲ ಅದು. ಆದ್ರೆ ನಿನ್ ಗುರಿ ಅದ್ರಾಗ ಅವನು ಓದಿಸ್ಬೇಕು, ಅವನು ದೊಡ್ಡ ಮಾಡ್ಬೇಕು, ಅವನು ಒಂದು ಸ್ಟೇಜ್ ತರಬೇಕು, ಅದ್ರಾಗೆ ಅವ್ನ ಹಂಗೆ ಬೆಳೆಸ್ಕೊಂಡ್ರೆ ಅವನ ರಕ್ಷಣೆ ಏನು, ಅವನ ಗುರಿ ಏನು, ದೇವ್ರ ಪಿಲುಪು ಏನು ಮರಿತಾರ. ಅಲ್ಲಿ ದಾಳಿ ಮಾಡ್ದವನಪ್ಪ. ಅದು ಅವನೇನು ಏನಾಗತ್ತ ಅವಾಗ? ಆ ಗುರಿನ ಮಿಸ್ ಆಗ್ತದೆ, ಜೀವಿತ ಎಲ್ಲ ವ್ಯರ್ಥ ಆಗ. ನನಗೆ ಏನೋರು ಭಾವ ಮಾತು ಕೇಳ್ದ, ಅದ ಏನೋ ಜಾಬ್ ಬಂದಿತ್ತಂತ, ಟ್ರಾನ್ಸ್ಫರ್ ಆಗಿ ಬೇರೆ ಆಂಧ್ರದೆಲ್ಲ ಹೋಗ್ತಾರೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಒಳ್ಳೆ ಜಾಬ್ ಸಿಕ್ಕೈತೆ, ಒಳ್ಳೆ ಸ್ಯಾಲ್ರಿ ಐತೆ, ಒಂದು ಫ್ಲಾಟ್ ಕೊಡ್ತಾರೆ ನನಗೆ, ಸಿಂಗಲ್ ಬೆಡ್ರೂಮ್ ಫ್ಲಾಟ್ ಕೊಡ್ತಾರ, ನಾನು ಸೆಟ್ಲ್ ಆಗ್ತೀನಿ, ಹೋಗಿ ಅಲ್ಲಿರ್ತೀನಿ, ಅಲ್ಲೋಗಿ ಜೀವಿಸ್ತೀನಿ ಅಂತ ಹೇಳ್ದ. ಪ್ರೇಯರ್ ಮಾಡು ಅಂತ ಹೇಳ್ದ. ಏನ್ ಅನಿಸ್ತದೆ ಅಂತ ಹೇಳ್ದ. ನನಗೇನ್ ಅನಿಸ್ತದೆ ಅಂತ, ನನಗೇನ್ ಅನಿಸ್ತದಲ್ಲ, ನೀನು ಹೋಗ್ತೀನಿ, ಒಳ್ಳೆ ಜಾಬ್ ಸಿಕ್ಕೈತೆ, ಒಳ್ಳೆ ಫ್ಲಾಟ್ ಕೊಡ್ತಾರ, ಒಳ್ಳೆ ನಿನಗೆ ಲೈಫ್ ಲೀಡ್ ಮಾಡ್ತಾನೆ, ನೀನು ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ನಿನ್ನ ಆತ್ಮೀಯ ಜೀವಿತ ಅಲ್ಲಿ ಬೆಳೆಯುವಂತ ಸ್ಥಿತಿನೆಲ್ಲ ಇರ್ತದ? ಅಲ್ಲಿ ನೀನು ಆತ್ಮೀಯ ಜೀವಿತದಲ್ಲಿ ಬೆಳಿತೀಯ? ಆ ಸಾವಾಸ ನಿನಗೆ ಐತಾ? ಆ ಸಾವಾಸ ನಿನಗೆ ಸಿಕ್ತತ? ಅದು ನೋಡ್ಕೋಬೇಕು. ಎಲ್ಲರೂ ಏನ್ ನೋಡ್ತಾರೆ ಹೇಳು? ನನಗೆ ಪ್ರಮೋಷನ್ ಬಂದೈತೆ, ನನಗೆ ಒಳ್ಳೆ ಒಂದು ಉದ್ಯೋಗ ಸಿಕ್ಕೈತೆ, ನನಗೆ ಇನ್ನ ಇದು ಸರಿ ಸಿಕ್ಕೈತೆ, ಓದ ಎಲ್ಲ ಮಾಡೈತೆ, ಅಲ್ಲಿ ಸಾವಾಸ ಐತಾ?
ಆದ್ರೆ ಮರಿತಾನ. ಅವ್ನಿಗೇನ್ ಹೇಳು, ಸ್ಯಾಲ್ರಿ ಹೈಕ್ ಆಗತ್ತೆ, ಒಳ್ಳೆ ಜಾಬ್ ಐತೆ, ನಾನು ಜೀವಿಸ್ತಾ ಇದ್ದೀನಿ. ಸಾವಾಸ ಸಾವಾಸ ಎಲ್ಲಿ? ಅಲ್ಲಿ ದಾಳಿ ಮಾಡ್ದ. ಜಾಬ್ ಮಾಡೋದು ತಪ್ಪಲ್ಲ, ಕಷ್ಟಪಡೋದು ತಪ್ಪಲ್ಲ, ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಕೊಡೋದು ತಪ್ಪಲ್ಲ. ಆದ್ರೆ ನಾವು ಹೋಗ್ತಿರೋ ಹೋರಾಟದಲ್ಲಿ ನಾವು ದೇವ್ರ ನಿರೀಕ್ಷೆನ ಮರಿತಿದೀವ ಅನ್ನೋದು ನಾವು ಗ್ರಹಿಸ್ತೀವಿ. ಶಾಶ್ವತ ಸಲುವಾಗಿ ನಾವು ಜೀವಿಸುವಂತವರಾಗಿದ್ದೀವ, ಇಲ್ಲ ತಾತ್ಕಾಲಿಕ ಸಲುವಾಗಿ ನಾವು ಜೀವಿಸುವಂತವರಾಗಿದ್ದೀವ ಅನ್ನೋದು ಪರೀಕ್ಷಿಸ್ತೀವಿ. ಅವನೇನ್ ಮಾಡ್ತಾನಂದ್ರೆ ಇದನ್ನೇ ಹೆಚ್ಚಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಟು ಇದನ್ನೇ ಯಾಕಂದ್ರೆ ಇದ್ರಲ್ಲಿ ಪಾಪ ಆಯ್ತಾ, ನಾವು ಮಾಡ್ತಿರೋದೇನು ಪಾಪ ಮಾಡ್ತಾ ಇದೀವ? ನಮ್ಮ ಜೀವಿತಗಳು ನಾವು ಒಂದು ಉನ್ನತ ಸ್ಥಾನದಲ್ಲಿ ಇರ್ಬೇಕು ಅನ್ಕೊಳ್ಳೋ ತಪ್ಪ ಅಲ್ಲಲ್ಲ. ಒಳ್ಳೆ ಮನೆ ಕಟ್ಕೋಬೇಕು ಅನ್ನೋ ತಪ್ಪ ಅಲ್ಲಲ್ಲ. ಒಳ್ಳೆ ಜೀವಿತ ನಮ್ಗೆ ಇರೋದು ಅನ್ಕೊಳ್ಳೋದು ತಪ್ಪ ಅಲ್ಲಲ್ಲ. ಹೌದಾ ಇಲ್ಲ? ಎಲ್ಲ ಒಳ್ಳೇದೇ, ಪಾಪ ಇಲ್ಲ ಅದ್ರಾಗ. ಎಷ್ಟು ಕಷ್ಟ ಪಡ್ತಾರ ಗೊತ್ತಾ? ಅದೇ ಎಷ್ಟು ಕಷ್ಟ ಪಡ್ತಾರ. ಅವನಿಗೆ ಒಂದು ಕೂಡ ಬ್ಯಾಡ್ ಹ್ಯಾಬಿಟ್ಸ್ ಇರೋದನ್ನು ಕೂಡ ಕಷ್ಟಪಡ್ತಿರ್ತಾರೆ. ಯಥಾರ್ಥವಾಗಿ ಜೀವಿಸಿ ಮನೆ ಕಟ್ಕೋಬೇಕು, ಮನೆ ಇದು ಮಾಡ್ಕೋಬೇಕಂದ್ರೆ ಹೋಗ್ತಿರ್ತಾನ, ಕಟ್ಕೋಬೇಕಂತ ನೋಡ್ತಿರ್ತಾನ. ಆದ್ರೆ ಅದ್ರಾಗೆ ಬಿದ್ದು ಅದ್ರಾಗೆ ಜೀವಿಸಿ ಅದ್ರಾಗೆ ಏನಾಗ್ತಾನ, ತನ್ನ ಜೀವಿತನ ಎಂಡು ಮಾಡ್ಕೊಂತ. ಅದು ಮಾಡ್ತಿರೋದೇನು? ಅಪವಾದಿ ಕುಟ್ರ. ಅವನ ಅದ್ರಾಗೆ ಜೀವಿಸಿ ಅದ್ರಾಗೆ ಬದುಕಿ ಅದ್ರಾಗೆ ಹೋದ್ರೆ ಏನಾಗ್ತದೆ? ಅವನ ಆತ್ಮ ಏನಾಗ್ತದೆ? ನಶಿಸೋತದೆ. ನೋಡಿ ಎಷ್ಟು ಕುಯ್ತಿಲಿದ್ದ, ಎಷ್ಟು ಪ್ಲಾನ್ ಮಾಡಿ ಅಪವಾದಿ ಹೊಡಿತಾನ. ಪಾಪನೇನು ತೋರಿಸುವಲ್ಲ ಅವನು, ಪಾಪನೇನು ಆಕರ್ಷಿಸುವಲ್ಲ ಅವನು, ಒಳ್ಳೇದೇ ತೋರಿಸ್ತವನ, ಒಳ್ಳೇದನ್ನೇ ಆಕರ್ಷಿಸ್ತವನ, ಒಳ್ಳೇದನ್ನೇ ನೋಡಿ ಆ ಒಳ್ಳೇದನ್ನಾಗಿದ್ದಾನೆ ಅವನು ದಾಳಿ ಮಾಡೋನು. ಇವಾಗ ಹುಡುಗರಿಗೆ ಎಜುಕೇಶನ್ಗೆ ಅಂತೇಳಿ ಕಳಿಸ್ತಾರ, ಎಲ್ಲರಿಗೂ ಕಳಿಸ್ತಾರ, ಮಾಡ್ತಾರ, ಯಾಕಂದ್ರೆ ಚೆನ್ನಾಗಿರ್ಬೇಕಂತೇಳಿ. ಹಂಗ ಎಜುಕೇಶನ್ಗೆ ಹೋಗಿ ಎಷ್ಟು ಜನ ಹಾಳಾಗಿರೋ ಹುಡುಗರು ಅದಾರ ಹೇಳ್ರಿ? ಹೌದಾ? ತಮ್ಮ ಜೀವಿತದಲ್ಲಿ ಎಷ್ಟು ಜನ ಹಾಳು ಮಾಡ್ಕೊಂಡು ಹುಡುಗರು ಅದಾರ? ಕೆಟ್ಟ ಅಭ್ಯಾಸಗಳು ಬಾಣಿಸಾಗಿರೋ ಹುಡುಗರು ಎಷ್ಟು ಜನ ಅದಾರ? ಇವ್ರ ಪ್ರಾಯಸ ಏನು? ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕಂತ ಒಳ್ಳೇದಕ್ಕೆಲ್ಲ. ಆ ಒಳ್ಳೇದು ಎಲ್ಲಿಗೆ ತಗೊಂಡು ಹೋಗತ್ತದು? ನನ್ನ ಕೆರಿಯರ್ ಸರಿಯಾಗಿರ್ಬೇಕು, ನನ್ನ ಕೆರಿಯರ್ ಉನ್ನತವಾಗಿರ್ಬೇಕು, ನನ್ನ ಭವಿಷ್ಯ ಸರಿಯಾಗಿರ್ಬೇಕು ಅಂತ ಹೇಳಿ ಅದಕ್ಕಾಗಿ ಪ್ರಯಾಸ ಪಡ್ತಾನ, ಅದಕ್ಕಾಗಿ ಹೋಗ್ತಾನ. ಅದಾಷ್ಟು ಎಲ್ಲಿಗೆ ತಗೊಂಡು ಹೋಗತ್ತದು? ಅದೇ ನಿನ್ನ ಆತ್ಮ ಏನಾಗತ್ತೆ ನಿನಗೆ ಗ್ರೈಂಡ್ ಇಲ್ದಂಗ ನೀನ್ ಏನೋ ಮಾಡಿ ಏನೋ ಸಂಪಾದಿಸ್ಕೊಂಡು ಹೋದ್ರೆ ನಿನ್ನ ಆತ್ಮಗತಿ ಏನು? ನಿನ್ನ ಕುಟುಂಬ ಆತ್ಮಗತಿ ಏನು? ಮಕ್ಕಳ ಭವಿಷ್ಯತ್ ಅಂತ ಹೋಗ್ತದೆ, ಮಕ್ಕಳು ರಕ್ಷಣೆದಲ್ಲಿ ಬರ್ತದಾರ ಅನ್ನೋದು ಆಲೋಚನೆ ಇರ್ಬೇಕಲ್ಲ. ಆ ಗ್ರೈಂಡ್ ಇರೋದಿಲ್ಲ ನೋಡಿ. ತಂದೆ ತಾಯಿಗಳು ಏನಿರ್ತದೆ ಹೇಳು? ಮಕ್ಕಳು ಓದಬೇಕು, ಮಕ್ಕಳು ಒಳ್ಳೆ ಉದ್ಯೋಗ ಅನ್ಕೋಬೇಕು, ಲೈಫ್ನಾಗ ಸೆಟ್ಲ್ ಆಗಬೇಕು. ಒಳ್ಳೆ ಉದ್ಯೋಗ ಅನ್ಕೊಂಡು ಲೈಫ್ನಾಗ ಸೆಟ್ಲ್ ಆಗೋದು ಅನ್ಕೊಳೋದು ತಂದೆ ತಾಯಿಗಳು ಅನ್ಕೊಳೋದು ತಪ್ಪ ಅಲ್ಲ. ಮಕ್ಕಳು ಭವಿಷ್ಯತ್ ಇರ್ಬೇಕನ್ನೋದು ತಪ್ಪ ಅಲ್ಲ. ಇದು ಒಳ್ಳೇದ್ರನಾಗೆ ಅದ್ರಾಗೆ ಪ್ರಯಾಸ ಪಡಕ್ ಹೋಗ್ತಿದ್ವಿ, ಆದ್ರೆ ಅಲ್ಲಿ ಏನಾಗತ್ತೆ? ಆತ್ಮಗಳು ನಶಿಸ್ಬೇಕು. ಈ ರೀತಿಯಾಗಿ ದಾಳಿ ಮಾಡ್ತಾವ. ದೇವರು ನಮ್ಗೆ ಕರೆದಿರೋದೇನ್ ಗೊತ್ತಾ? ಓದ್ಬಾರ್ದಂತ ತಪ್ಪಲ್ಲ, ಓದ್ರಲ್ಲಿ ತಪ್ಪಿಲ್ಲ, ಓದ್ಬಾರ್ದಂತ ಕೂಡ ಅಂದ್ರೆ ಓದ್ರೇನೆ ಜೀವಿತ ಇರ್ತದೆ ಅನ್ನೋದನ್ನ ತಪ್ಪು. ಪಾಯಿಂಟ್ ಅರ್ಥ ಆಗತ್ತಾ? ಪ್ರತಿಯೊಬ್ಬರಿಗೆ ಏನ್ ಗೊತ್ತಾ ಇರೋದು? ಪ್ರತಿಯೊಬ್ಬರಿಗೆ ಅದೇ ಇರೋದು, ಓದಬೇಕು 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 ಓದಬೇಕು, ಜಾಬ್ ಸಂಪಾದಿಸ್ಬೇಕು. ಅವಾಗೇ ನಿನ್ ಲೈಫ್ ಚೆನ್ನಾಗಿರ್ತದೆ, ಅವಾಗೇ ನಿನ್ ಲೈಫ್ ಲೀಡ್ ಮಾಡ್ಕೊಂತೀವಿ. ಈ ಒಂದು ಆಲೋಚನೆಗೆ ತಂದೆ ತಾಯಿಗಳು ಇರ್ತಾರೆ, ಈ ಆಲೋಚನೆಗೆ ಮಕ್ಕಳು ಕೂಡ ಬೆಳೆಸ್ತಾರೆ. ಇದು ಟೋಟಲ್ ದೇವ್ರ ವಿರುದ್ಧವಾದದ್ದು, ಟೋಟಲ್ ದೇವ್ರ ಆಲೋಚನೆ ವಿರುದ್ಧವಾದದ್ದು. ಅರ್ಥ ಆಯ್ತಾ? ಓದ್ರೇನೆ ಜೀವಿತ ಬೇಸಿರ್ತತೆ ಅನ್ನೋದು ಓದ ತಪ್ಪಲ್ಲ, ಪಾಯಿಂಟ್ ಅರ್ಥ ಮಾಡ್ಕೋಬಹುದು. ಓದ್ರೇನೆ ಜೀವಿತ ಚೆನ್ನಾಗಿರ್ತೈತೆ ಅನ್ನೋದು ತಪ್ಪು. ದೇವರ ಕೈಯಲ್ಲಿ ಇರೋನು ಹೆಂಗಾದ್ರೂ ವಾಡಬಾರ್ದು. ಆಮೇಲೆ ಫಸ್ಟ್ ನನ್ನ ಮಕ್ಕಳು ದೇವರ ಕೈಯಲ್ಲಿ ಇರಬೇಕು ಅನ್ನೋದು ಕೋರಬಹುದು. ಆಮೇಲೆ ನನ್ನ ಮಕ್ಕಳು ದೇವ್ರ ಕೈಯಲ್ಲಿ ಇರಬೇಕು, ದೇವ್ರ ಸನ್ನಿಧಿನಲ್ಲಿ ಇರಬೇಕು, ಆತನ ಆಶ್ರಯದಲ್ಲಿ ಜೀವಿಸುವಂತವ್ರು ಆಗಿರ್ಬೇಕು. ಎದಕ್ಕಂದ್ರೆ ದೇವ್ರು ಪ್ರತಿಯೊಬ್ಬರಿಗೊಂದು ವರ ಕೊಟ್ಟಾನ, ಒಂದು ತಲಾಂತ ಕೊಟ್ಟಾನ. ತಲಾಂತ ಇಲ್ದಂಗೆ ಯಾವ ವ್ಯಕ್ತಿನೂ ಇಲ್ಲ, ಪ್ರತಿಯೊಬ್ಬರಿಗೊಂದು ತಲಾಂತ ಕೊಟ್ಟಾನ. ಈ ತಲಾಂತ ಈ ಗಿಫ್ಟ್ ಏನ್ ಮಾಡ್ಬೇಕಂದ್ರೆ ಉನ್ನತವಾದ ಸ್ಥಳಕ್ಕೆ ತಗೊಂಡೋದು.
ಯೋಸೆಫ್ಗೆ ಏನೈತೆ? ಯೋಸೆಫ್ಗೆ ಏನೈತೆ? ಎಜುಕೇಶನ್ ಐತಾ? ಇಲ್ಲ. ಆದ್ರೆ ಯೋಸೆಫ್ಗೆ ಒಂದು ತಲಾಂತ ಕೊಟ್ಟಣ ದೇವರು. ಏನು? ಕನಸುಗಳು ಹೇಳಿದ್ರೆ ಆ ಕನಸುಗಳು ಅರ್ಥ ಹೇಳುವಂತ ತಲಾಂತ ಕೊಟ್ಟಣ. ಆ ಒಂದು ತಲಾಂತದಿಂದ ಯೋಸೆಫ್ ಆ ರಾಜನಿಗೆ, ಫರೋನ್ಗೆ ಒಂದು ಕನಸು ಬಿದ್ರೆ ಈ ಯೋಸೆಫ್ ಬಂದು ಆ ಕನಸಿನ ಅರ್ಥ ವಿವರಿಸ್ತಾನ. ಆ ಒಂದು ತಲಾಂತದಿಂದ ದೇವ್ರ ಏನ್ ಮಾಡ್ತಾನ? ಯೋಸೆಫ್ನ ಐಗುಪ್ತ ಸಿಂಹಾಸನಿಗೆ ಅಧಿಕಾರಿಯಾಗಿ ಮಾಡ್ತಾನ. ಆಮೇಲೆ ಅದಾದ್ರಿಗೆ ಏನು ಎಜುಕೇಶನ್ ಐತಾ? ಏನು ಓದನ? ಓದನ? ಇಲ್ಲ. ಆ ತಲಾಂತು, ಆ ದೇವ್ರ ಮೇಲೆ ಇರೋ ನಂಬಿಕೆ, ಆ ವಿಶ್ವಾಸ ಅದನ್ನೇನ್ ಮಾಡತ್ತೆ? ಉನ್ನತ ಸ್ಥಾನದಲ್ಲಿ ತಗೊಂಡೋಗಿ ಕೂತ್ಕೊಂಡು. ಆಮೇಲೆ ಹಲ್ಲೆಲೂಯಾ. ಹೌದಾ? ಜಾಬ್ ಮಾಡ್ತಿರ್ತಾನ. ಮತ್ತೆ ಯೋಸೆಫ್ 44 ಮನೆಯಲ್ಲಿ ಜಾಬ್ ಮಾಡ್ತಿರ್ತಾನ. ಆ ಜಾಬ್ ಕೂಡ ಕಿತ್ತೋಗ್ಬಿಡ್ತದೆ. ಕಿತ್ತೋಗಿ ಜೈಲಾಗಿರ್ತಾನ. ಜೈಲಾಗಿದ್ರು ಕೂಡ ದೇವ್ರು ಕೊಟ್ಟಿರೋ ತಲಾಂತ ಏನ್ ಮಾಡ್ತದ ಗೊತ್ತಾ? ಆ ಕನಸುಗಳು ವಿವರಿಸುವಂತ ತಲಾಂತ ಏನ್ ಮಾಡ್ತದ ಅಂದ್ರೆ, ಫರೋ ಕನಸಿನ ಅರ್ಥವನ್ನು ತಿಳಿಸುವಂತೆ ಯೋಸೆಫ್ನ ಮಾಡಿ ಯೋಸೆಫ್ನ ಎಲ್ಲಿ ತಗೊಂಡು ಕುಂದಿರ್ಸ್ತಾನ ದೇವರು? ಸಿಂಹಾಸನ, ಐಗುಪ್ತ ಸಿಂಹಾಸನ ಮೇಲೆ ಕುಂದಿರ್ಸ್ತಾನ. ಆಮೆನ್, ಹಲ್ಲೆಲೂಯಾ. ಅದು ದೇವರು. ಅರ್ಥ ಆಯ್ತಾ? ದಾವೀದ ಏನೈತೆ? ದಾವೀದು ಕುರಿಗಳು ಕಾಯುವಂತ ವ್ಯಕ್ತಿ. ದಾವೀದಲ್ಲಿ ಒಂದು ತಲಾಂತ ಐತೆ, ಆಡುವಂತ ತಲಾಂತ ಐತೆ. ಅದು ಆಡ್ತಿದ್ರೆ ದವಗಳು ಬಿಟ್ಟು ಹೋಗುವಂತ ತಲಾಂತ ಐತೆ. ಆ ತಲಾಂತ ಇದ್ದಲ್ಲ. ಈ ಸೌಲಿಗೆ ಏನಾಗುತ್ತೆ? ದವ ಹಿಡಿತದೆ. ಇದ್ರ ಬಿಡಿಸೋದು ಯಾರಂತಿದ್ರೆ ದಾವೀದ ಒಬ್ಬನೇ ಇದಾನ. ದಾವೀದ ಕರೆಸ್ತಾರ. ಎಲ್ಲೋ ಮೂಲನಾಗಿರುವಂತ ದಾವೀದನ ಎಲ್ಲಿಗೆ ನಡೆಸ್ತಾನ ದೇವರು? ರಾಜಭವನಿಗೆ ನಡೆಸ್ತಾನ. ಆಮೇಲೆ ಆ ತಲಾಂತ ಎಲ್ಲಿ ನಡೆಸುತ್ತೆ? ರಾಜಭವನ ನಡೆಸುತ್ತೆ. ಅದು ಆದ್ಮೇಲೆ ಈ ಒಂದು ಗೊಲಿಯಾತನ ಸಾಯಿಸ್ಬೇಕಂತೇಳಿ ಈ ಓದಿರೋರು, ಈ ಎಜುಕೇಟೆಡ್ ಪೀಪಲ್, ಮಿಲಿಟರಿನಾಗ ಇರೋರು ಎಲ್ಲರೂ ಬೈಬಿಟ್ಟಿರ್ತಾರ. ಎಜುಕೇಟೆಡ್ ಪೀಪಲ್ಸೇ, ಒಳ್ಳೆ ಟ್ರೈನ್ಡ್ ಪೀಪಲ್ನೇ, ಬೇಸು ಯುದ್ಧ ಪ್ರವೀಣರೇ ಬೈಬಿಟ್ ಸಾಯ್ತಿರ್ತಾರ. ಆದ್ರೆ ಇದೊಂದು ತಲಾಂತ ಐತೆ. ಆ ಧೈರ್ಯವಾಗಿ ದೇವ್ರ ನಾಮನ ಮೇಲೆ ನಾನು ಬರ್ತೇನಂತ ವಿಶ್ವಾಸದಿಂದ ಆ ತಲಾಂತ ಇಟ್ಕೊಂಡು ಓದನ ದಾವೀದು. ಅಲ್ಲಿ ಏನ್ ಮಾಡ್ತಾನ? ಆ ತಲಾಂತನಿಂದ ದೇವರು ದಾವೀದಿಗೆ ಜಯ ಕೊಡ್ತಾನ. ಆ ಜಯನಿಂದ ದೇವರು ಆತನ ಸಿಂಹಾಸನ ಎಕ್ಕಿಸ್ತಾನ. ಆಮೇನ್. ಆದ್ರೆ ಲೋಕ ಹೇಳೋದೇನ್ ಗೊತ್ತಾ? ಜಾಬ್ ಇದ್ರೆ ಬದುಕ್ತಿ, ಜಾಬ್ ಇದ್ರೆ ಜೀವಿಸ್ತಿ, ನಿನ್ ಕೈಗೆ ಜಾಬ್ ಇರ್ಬೇಕಂತ ಹೇಳಿ. ದೇವ್ರ ಏನ್ ಹೇಳ್ತಾನೆ ಗೊತ್ತಾ? ನಿನ್ ಕೈಯಲ್ಲಿ ಜಾಬ್ ಬಿಟ್ಬಿಡು, ನಾನೇನ್ ಕೊಟ್ಟಿನ ಅದು ನಿನ್ ಕೈಯಲ್ಲಿ ಐತಾ ಇಲ್ಲ ಫಸ್ಟ್ ನೋಡು. ಆಮೇನ್, ಹಲ್ಲೆಲೂಯಾ. ನಾನೇನ್ ತಲಾಂತ ಕೊಟ್ಟಿನ ಅದನ್ನ ನೋಡಿ ನೀನ್ ಬಿಡು. ನಿನ್ ಜಾಬ್, ಈ ಲೋಕ ಏನಾದ್ರು ಅದು ಬಿಡು. ಅದನ್ನೆಲ್ಲ ನಿನ್ನ ನಿಂದ್ರಿಸೋದು. ನಾನ್ ನಿನ್ಗೇನ್ ಕೊಟ್ಟಿನೋ ಅದು ನಿನ್ ಕೈಯಲ್ಲಿ ಐತಾ ಇಲ್ಲ ನೋಡು. ಅದೇ ನಮ್ಮನ್ನ ನಡೆಸೋದು, ಉನ್ನತ ಸ್ಥಾನ ನಿಂದ್ರಿಸೋದು. ಆಮೇನ್, ಹಲ್ಲೆಲೂಯಾ. ಹೌದಾ? ಇಲ್ಲ ದಾನಿಯೇಲಿಗೆ ಏನಿಲ್ಲ. ಬಬುಲೋನ್ ದೇಶದಲ್ಲಿ ಹೋಗುವಾಗ ದಾನಿಯೇಲಿಗೂ ಏನ್ ದರ್ಶನ ಇರ್ತದೆ ಹೇಳು? ಕನಸುಗಳು ವಿವರಿಸುವಂತ ದರ್ಶನ ಇರ್ತದೆ. ಆ ತಲಾಂತ ಇರ್ತದೆ. ಆ ತಲಾಂತಲಿಂದನೇ ಆ ನೆಬೂಕದ್ನೆಚ್ಚರ್ ಕನಸು ಬಿದ್ದಾಗ ಕನಸು ವಿವರಿಸ ಅಂತ ಹೇಳಿದಾಗ ದಾನಿಯೇಲ್ ಏನ್ ಮಾಡ್ತಾನೆ ಅಂತ ಕನಸನ್ನ ವಿವರಿಸ್ತಾನ. ಆ ತಲಾಂತನಲ್ಲಿ ಉಪಯೋಗಿಸಿದ್ರೆ ದಾವೀದನ ಸಿಂಹಾಸನ ಮೇಲೆ ಎಪ್ಪಿಸ್ತಾರ ದೇವರು. ರಾಜುಗಳು ಚೇಂಜ್ ಆದ್ರೆ ಕೂಡ ದಾವೀದನ ಸಿಂಹಾಸನ ಚೇಂಜ್ ಆಗೋದಿಲ್ಲ. ಆಮೇನ್, ಹಲ್ಲೆಲೂಯಾ. ದೇವರು ಇದು ಹೇಳ್ತಾನ. ಲೋಕ ಏನ್ ಹೇಳ್ತದೆ ಹೇಳು? ನೀನ್ ಜಾಬ್ ಇರ್ಬೋದು, ನೀನ್ ಜಾಬ್ ಸಂಪಾದಿಸ್ಕೋಬೇಕು, ನೀನ್ ಬದುಕ್ಬೇಕಂದ್ರೆ ಹಿಂಗ್ ಮಾಡ್ಬೋದು, ನಿನ್ ಇದಿದ್ರೆ ಅಂದ್ರೆ ಬದುಕ್ತಿ, ಇದಿಲ್ಲ ಅಂದ್ರೆ ನೀನು ಬದುಕೋದಿಲ್ಲ ಅಂತ. ದೇವ್ರ ಏನಾದ್ರೆ ಅದೆಲ್ಲ ಬಿಡು, ಚತ್ಕಶದ ಬಿಸಾಕದ. ಫಸ್ಟ್ ನನ್ನ ನೀತಿಗಾಗಿ, ನನ್ನ ರಾಜ್ಯಕ್ಕಾಗಿ ನೀನು ಪಡುವಂತನಾಗಿರು, ಸಮಸ್ತವನ್ನ ನಿನಗೆ ಸಮಕೂರಿಸ್ತೀನಿ. ನನ್ನ ಹಿಡ್ಕೊ ನೀನು. ನಾನು ಏನ್ ಕೊಟ್ಟಿನ ಅದ್ರ ಮೇಲೆ ದೃಷ್ಟಿ ಇಡು. ನಾನು ಏನ್ ಕೊಟ್ಟಿನ ಅದ್ರ ಮೇಲೆ ಆಲೋಚನೆ ಇಡು. ನಾನು ಏನ್ ತಲಾಂತ ಕೊಟ್ಟಿನ ಅದ್ರ ಮೇಲೆ ಇಡು. ಅದೇ ನೀನು ಉನ್ನತ ಸ್ಥಾನಕ್ಕೆ ತಗೊಂಡೋದು. ಇದು ಇರ್ಬೋದು, ಇವತ್ತು ಮಿಸ್ ಆಗ್ಬೋದು, ಇಲ್ಲದೆ ಇರ್ಬೋದು. ಇದು ಇಲ್ಲಿವರೆಗೆ ಇರ್ತದೆ. ಆದ್ರೆ ಆತ ಕೊಟ್ಟಿದ್ದು ಏನ್ ಮಾಡ್ತದೆ ಗೊತ್ತಾ? ಉನ್ನತವಾದ ಆಶೀರ್ವಾದ. ಎದಕ್ಕಂದ್ರೆ ತಾನೊಂದೇ ಆಶೀರ್ವಾದ ಅಲ್ಲ, ಅದು ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡುತ್ತೆ. ಈ ತಲಾಂತು ಯೋಸೆಫ್ನ ಎಷ್ಟೋ ಜನ ಉಪವಾಸ ತೀರಿಸುವಂತೆ, ಎಷ್ಟೋ ಜನ ದಿಕ್ಕಿಲ್ಲದವರಿಗೆ, ಎಷ್ಟೋ ಜನ ಕರುಣಾಗಿದ್ದವ್ರಿಗೆ, ಎಷ್ಟೋ ದೇಶಗಳಿಗೆ ಸಹಾಯ ಮಾಡುವಂತೆ ದೇವ್ರು ಮಾಡ್ತಾನೆ. ಎಷ್ಟೋ ಜನ ಆಶೀರ್ವಾದಕರವಾಗಿ ನಡೆಸ್ತಾನ. ದಾವೀದನ ರಾಜನಾಗಿ ಮಾಡಿ ನನ್ನ ರಾಜ್ಯನ ಕಾಪಾಡ್ಕನಾಗ ದೇವ್ರು ನಿಂದ್ರಿಸ್ತಾನ.
ದಾನಿಯೇಲನ ಎಲ್ಲರೂ ಚೇಂಜ್ ಆದ್ರು, ರಾಜಗಳು ಚೇಂಜ್ ಆದ್ರು ಕೂಡ ಆ ಸಿಂಹಾಸನ ಚೇಂಜ್ ಆಗೋದಿಲ್ಲ. ಆ ರೀತಿ ದೇವ್ರ ಒಬ್ಬರಿಗೆ ಆಶೀರ್ವಾದ ಇರ್ಬೇಕಂತ ಹೇಳಿ ದೇವ್ರ ಆಸೆ ಪಡೋದಿಲ್ಲ. ಜಾಬ್ ಏನ್ ಮಾಡ್ತಿದ್ದೇಳು, ನೀನು ನಿನ್ ಲೈಫ್ ನಿನ್ ಕುಟುಂಬ ಬೇಯಿಸಿರ್ಬೇಕಂದ್ರೆ ನೀನ್ ಜಾಬ್ ಬೇಕು. ದೇವ್ರ ಏನ್ ಹೇಳ್ತಾನೆ ಗೊತ್ತಾ, ನಿನ್ ಕುಟುಂಬ ಅಲ್ಲ, ನಾನು ನಿನ್ನಿಂದ ಅನೇಕ ನಾನು ಆಶೀರ್ವದಿಸ್ತೇನೆ. ಆಮೇಲೆ ಅದು ನನ್ನ ಉದ್ದೇಶ, ನನ್ನ ಆಲೋಚನೆ. ಅದನ್ನ ನೋಡು ಫಸ್ಟ್ ನಿನ್ ಕೈಯಾಗಿದ್ದ. ಅದ್ರ ಅಪವಾದ ಏನ್ ಮಾಡ್ತಾನಂದ್ರೆ, ಇದ್ರ ಪಾಪ ಇಲ್ಲ, ನಾವು ಮಾಡ್ತಿರೋದು ತಪ್ಪೇನಲ್ಲ, ನಾವು ಮಾಡ್ತಿರೋದು ಒಳ್ಳೇದೇ, ಆ ಒಳ್ಳೇದನ್ನೇ ತೋರಿಸಿ ಆ ಒಳ್ಳೆ ಆಲೋಚನೆಗಳ ಇಟ್ಟು ಅದ್ರಾಗೇ ಪ್ರಯಾಸ ಪಡೋದು ಮಾಡಿ ಅದ್ರಾಗೇ ಜೀವಿಸಂಗ ಮಾಡಿ ಆ ನಿರೀಕ್ಷೆನ ದೂರ ಮಾಡಿ ಜೀವಿತನೆಲ್ಲ ನಾಶಕ್ಕೆ ತಗೊಂಡು ಒಂದು ಅಪವಾದ ಮಾಡ್ತಾನೆ. ಕುಟುಂಬಗಳನ್ನ ಏನೋ ಕಟ್ಕಂತಿದೀವಿ ಅಂತೇಳಿ ಅನ್ಕಂತಿರ್ತಾರ, ತಮ್ಗೆ ಗೊತ್ತಿಲ್ಲದೇನೆ ಕುಟುಂಬನವ್ರು ನಾಶ ಮಾಡ್ಕೊಂತಾರೆ. ಅದು ಅಪವಾದಿ ದಾಡಿ, ಅದು ಗ್ರಹಿಸ್ಬೇಕು ನಾವು. ಅದಕ್ಕೆ ದೇವ್ರನ್ನ ಹಿಡ್ಕೋಬೇಕು, ದೇವ್ರ ಆಲೋಚನೆಗಳು ಹಿಡ್ಕೋಬೇಕು. ಪ್ರಾರ್ಥನೆ ಹೆಂಗ್ ಮಾಡ್ಬೇಕಂದ್ರೆ, ದೇವ ಸರಿ ನನಗೆ ಇಲ್ಲಿ ಜೀವಿಸಕ್ಕ ಇವು ಬೇಕು, ಇವು ಬೇಕು, ಆದ್ರೆ ಆ ನಿರೀಕ್ಷೆನ ಇಟ್ಕೊಂಡೇ ನಾನು ಇಲ್ಲಿ ಜೀವಿಸ್ಬೇಕು. ಆ ನಿರೀಕ್ಷೆನ ಮರಿಬಾರ್ದು. ಇದಲ್ಲ ನನ್ನ ಜೀವಿತ, ಇದಲ್ಲ ನನಗೆ ಶಾಶ್ವತ. ಇದು ನನಗೂ ಶಾಶ್ವತ ಅಲ್ಲ, ನನ್ನ ಮಕ್ಕಳಿಗೂ ಶಾಶ್ವತ ಅಲ್ಲ, ನನ್ನ ಕುಟುಂಬಕ್ಕೂ ಶಾಶ್ವತ ಅಲ್ಲ. ಇದು ನನಗೂ ನನ್ನ ಮಕ್ಕಳಿಗೂ ನನ್ನ ಕುಟುಂಬಕ್ಕೂ ಶಾಶ್ವತವಾದ ಸ್ವಾಸ್ಥ್ಯ ನನಗೊಂದೈತೆ. ಆ ಸ್ವಾಸ್ಥ್ಯ ನಡ್ಕೊಂಡೇ ನಾವು ನಡೆಯುವಂಥವ್ರಾಗಿರೋದು. ಅವಾಗೇ ನಾವು ಸ್ಥಿರ ಪಡ್ತೀವಿ. ಅವಾಗೇ ಅಪವಾದಿ ಬಲ್ಯದಲ್ಲಿ ಬೀಳ್ದಂಗ ದೇವ್ರು ನಮ್ಮನ್ನು ಕಾಪಾಡ್ತಾನ. ಆಮೇಲೆ ಅದ್ರ ಅಪವಾದಿ ಏನ್ ಮಾಡ್ತಾನೆ ಗೊತ್ತಾ, ಮೀನಿಗ ಫುಡ್ ಹಾಕ್ತಾರ ನೋಡು, ಫುಡ್ ಹಾಕ್ತಾರ, ಮೀನ್ ಏನ್ ಮಾಡ್ತದೆ ಹೇಳು, ಫುಡ್ ನೋಡ್ತದೆ. ಫುಡ್ ಐತಂತ ಹೇಳಿ ಹೋಗಿ ಹಿಡ್ಕನಕ್ ಹೋದ್ರೆ ಅದಕ್ಕೆ ಕೊಂಡಿರ್ತದೆ ಎಳಗಂತದೆ ನಾಗ. ಹಂಗ ಅಪವಾದಿ ಕೂಡ ಒಳ್ಳೇದೇ ಎಲ್ಲ ಮುಂದೆ ಇಡ್ತಾನ, ಅದಕ್ಕಾಗೆ ನೀನು ಪ್ರಯತ್ನಿಸ್ಬೋಡು, ಅದಕ್ಕಾಗೆ ತಗೋಬೋಡು, ಅದಕ್ಕಾಗೆ ಮಾಡಂತ ಹೇಳ್ತಾನ. ಅದಕ್ಕಾಗೆ ಒಳ್ಳೇದೇ ಅಂತಾನೆ ಓದ್ತೀವಿ, ಅದ್ರಾಗಿದ್ರೆ ಕೊಂಡ್ಯಾಕ ಹಿಡಿತಾನ, ಬಾಹು ಕುಯ್ಲಿದ ಹೊಡಿತಾನ. ಎಲ್ಲ ದೇವ್ರು ನನಗೆ ಕಲಿಸಿದ ಎಕ್ಸ್ಪೀರಿಯನ್ಸ್, ಅನುಭವ. ಬಹು ಜಾಗೃತವಾಗಿರ್ಬೇಕು. ಶಾಶ್ವತವಾದದ್ದು ಯಾವುದು, ಅಶಾಶ್ವತವಾದದ್ದು ಯಾವುದು. ಅದಕ್ಕೆ ಪೌಲ್ ಏನಂತ ಹೇಳ್ತಾನ, ನನ್ನ ಎದಕ್ ಕರ್ದನೋ ಅದಕ್ಕಾಗೇ ಓಡ್ತೇನೆ, ಅದನ್ನ ಹಿಡ್ಕನಕ್ಕಾಗೆ ಓಡ್ತೇವೆ. ಅದನ್ನ ಹಿಡ್ಕನಕ್ಕಾಗೆ ಓಡ್ಬೇಕು. ನಮ್ಮನ್ನ ಎದಕ್ ಕರ್ದನ, ತನ್ನ ರಾಜ್ಯಕ್ಕೆ ನಮ್ಮನ್ನ ಸೇರ್ಸಕ್ ಕರ್ದನ, ಆ ರಾಜ್ಯಕ್ಕೆ ನಮ್ಮನ್ನ ಸ್ವಾಸ್ಥ್ಯವಾಗಿ ಮಾಡಕ್ಕೆ ದೇವ್ರು ನಮ್ಮನ್ನ ಕರ್ದನ. ಅದಕ್ಕಾಗಿ ದೇವ್ರು ಬರ್ತಾನ, ನಮ್ಮನ್ನ ಸಿದ್ಧರಾಗಿರ ಅಂತ ಹೇಳ್ತಾನ. ನಾವು ಸಿದ್ಧರಾಗೋದ್ ಬಿಟ್ಟು ನಾವು ಏನೋ ಸಿದ್ಧಪಡಿಸೋಕ್ ಹೋಗ್ಬಾರ್ದು. ನಾವೇನ್ ಮಾಡ್ತೀವಿ ಹೇಳು, ಅಪವಾದ ಏನ್ ಮಾಡ್ತಾನೆ ಹೇಳು, ಅದನ್ನ ಮನಸ್ಸು ನಾವು ಇಲ್ಲಿ ಏನೋ ಸಿದ್ಧಪಡಕ್ಕಾಗೇ ಪ್ರಯಾಸ ಪಡ್ತೀವಿ. ಸಿದ್ಧಕರಾಗಿ ಏನು ಪ್ರಯಾಸ ಪಡ್ತಿರ್ತೀವಿ ಅಂದ್ರೆ ಅದೇನಾಗ್ತಿತ್ತು ಹೇಳು, ಒಳ್ಳೇದೇ ಮತ್ತೆ ಪಾಪ ಆಯ್ತು ಅದ್ರಾಗ. ನಮ್ಗೇನ್ ಅನ್ಸಿರುತ್ತೆ ಹೇಳು, ನಾನು ಒಳ್ಳೇದಕ್ಕೆ ಪ್ರಯಾಸ ಪಡ್ತೇನೆ, ನನ್ನ ಕುಟುಂಬದೊಳಗೆ ಕನಸಿಗೆ ಎಷ್ಟು ಕಷ್ಟ ಪಡ್ತೇನೆ, ಎಷ್ಟು ಅರೇ ನೀನ್ ಮಾಡ್ತೀನಿ, ಅಲ್ಲೇ ದಾರಿ ಐತಿ ನಿನಗೆ, ಅಲ್ಲೇ ದಾರಿ ಐತಿ, ಅರ್ಥ ಆಗೋಗ್ಲಿ ನಿನಗೆ. ಏನ್ ಇಷ್ಟನೋ, ನಿನ್ಗೆ ಏನ್ ಅವಸರನೋ ಆ ಅವಸರ ಮೇಲೆ ಹೊಡಿತಾನ. ಆ ನಿರೀಕ್ಷೆ ಇಟ್ಕೋಬಹುದು, ಅದನ್ನ ಇಟ್ಕೊಂಡು ನಡೆಯುವಂತರಾಗಿದೆ. ಆಮೇಲೆ